You are watching TV46 News Kannada. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಮತ್ತು ನಿರ್ಲಕ್ಷ್ಯದಿಂದ ಬಾಳುಪೇಟೆಯಿಂದ ಜಮ್ಮನಹಳ್ಳಿ ಮಾರ್ಗವಾಗಿ ಸಂಚರಿಸುವ ವಾಹನ ಸವಾರರು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪರದಾಡುವಂತಾಗಿದೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ಬಾಳುಪೇಟೆಯಿಂದ ಜಮ್ಮನಹಳ್ಳಿವರೆಗೆ ಇದ್ದ 3 ಕಿಲೋಮೀಟರ್ ಡಾಂಬರ್ ರಸ್ತೆಯನ್ನು ಬಗೆದು ಮಲೆನಾಡಿನಲ್ಲಿ ನಿರಂತರವಾಗಿ ಸುರಿಯುವ ಜೂನ್ ಮತ್ತು ಜುಲೈ ತಿಂಗಳ ಮಳೆಯ ಸಂದರ್ಭದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿರುವುದು ಅವೈಜ್ಞಾನಿಕವಾಗಿದ್ದು, ಪ್ರತಿನಿತ್ಯ ತಿರುಗುವ ನೂರಾರು ವಾಹನಗಳ ಸವಾರರು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ರಸ್ತೆಯಲ್ಲಿ ಸಂಚರಿಸಲು ದುರಸ್ಥವಾಗಿದ್ದು ಇಡೀ ಶಾಪ ಹಾಕುತ್ತಿದ್ದಾರೆ. ಆಲೂರು ಸಕಲೇಶಪುರ ಗಡಿಭಾಗದ ರಾಜ್ಯ ಹೆದ್ದಾರಿ ಬೇಲೂರು ಸೋಮವಾರಪೇಟೆ ರಾಜ್ಯ ಹೆದ್ದಾರಿ SH 112 ಬಾಳುಪೇಟೆಯಿಂದ ಜಮ್ಮನಹಳ್ಳಿಯವರೆಗೆ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿಗೆ ಸಂಬಂಧಿಸಿದಂತೆ ಯಾವುದೇ ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳದೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಬೇಜವಾಬ್ದಾರಿತನ ಮತ್ತು ಅವೈಜ್ಞಾನಿಕ ಕಾಮಗಾರಿಗೆ ವಾಹನ ಸವಾರರು, ಸಾರ್ವಜನಿಕರು, ಶಾಲಾ ಮಕ್ಕಳು ಇಡೀ ಶಾಪ ಹಾಕುತ್ತಿದ್ದಾರೆ. ನಿಯಮದ ಪ್ರಕಾರ ರಸ್ತೆ ಕಾಮಗಾರಿ ಮಾಡುವ ಮೊದಲು ಮೋರಿಗಳನ್ನು ನಿರ್ಮಾಣ ಮಾಡಿ, ರಸ್ತೆಯಿಂದ ನೀರು ಹೋಗಲು ಚರಂಡಿಗಳನ್ನು ನಿರ್ಮಾಣ ಮಾಡಿ ನಂತರ ರಸ್ತೆ ನಿರ್ಮಾಣ ಕಾರ್ಯ ಮಾಡಬೇಕು. ಆದರೆ ಸಂಚಾರ ಮಾಡಲು ಇದ್ದ ಯೋಗ್ಯವಾದ ರಸ್ತೆಯನ್ನು ಮಳೆಗಾಲದಲ್ಲಿ ಅಗೆದು ರಸ್ತೆ ಕಾಮಗಾರಿ ಮಾಡುವುದು ವೈಜ್ಞಾನಿಕ ಕ್ರಮವೇ ಎಂದು ಕುಣಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾಮಗಾರಿ ಕೈಗೆತ್ತಿಕೊಳ್ಳುವ ಮುನ್ನ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಆದರೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನಿಯಮಗಳನ್ನು ಗಾಳಿಗೆ ತೂರಿ ಮಳೆಗಾಲದಲ್ಲಿ ರಸ್ತೆ ಬಗೆದು ಯಾವುದೇ ರೀತಿಯ ಜಲ್ಲಿ ಮಿಶ್ರಿತ ಸಿಮೆಂಟ್ ಹಾಕದೆ ಹಾಗೆ ಬಿಟ್ಟು ಗುಂಡಿ ಬಿದ್ದಿರುವುದರಿಂದ ರಸ್ತೆಯಲ್ಲಿ ದಿನಕ್ಕೆ 4-5 ಕಾರುಗಳು ಕೆಟ್ಟು ನಿಲ್ಲುತ್ತಿದೆ. ಕೇವಲ 3 ಕಿಲೋಮೀಟರ್ ಸಂಚರಿಸಲು 30 ನಿಮಿಷ ಬೇಕಾಗುತ್ತದೆ ಎಂದು ವಾಹನ ಸವಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಈ ರಸ್ತೆ ಬಗ್ಗೆ ಸಾರ್ವಜನಿಕರು ಮತ್ತು ವಾಹನ ಸಂಚಾರರು ಏನು ಹೇಳುತ್ತಾರೆ, ನೀವೇ ಕೇಳಿ. ನಾವಿವತ್ತು ಬೇಲೂರು ಮತ್ತು ಸೋಮವಾರಪೇಟೆ ಸಂಪರ್ಕ ಮಾಡತಕ್ಕಂಥ ಒಂದು ರಸ್ತೆಯಲ್ಲಿ ಇದ್ದೀವಿ. ನೀವು ನೋಡ್ತಿದ್ದೀರಾ ಈ ರಸ್ತೆ ಎಷ್ಟೊಂದು ಹದಗೆಟ್ಟಿದೆ ಅಂತ. ಈ ರಸ್ತೆ ಕಾಮಗಾರಿಯನ್ನು ಯಾವ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಆರಂಭ ಮಾಡಬೇಕಿತ್ತೋ ಆ ಸಂದರ್ಭದಲ್ಲಿ ಆರಂಭ ಮಾಡದೇ ಈ ಮಳೆಗಾಲದಲ್ಲಿ ಈ ಒಂದು ರಸ್ತೆಯನ್ನು ಬಗೆದು ಇಲ್ಲಿ ವಾಹನ ಸವಾರರು ಮತ್ತು ಶಾಲಾ ಮಕ್ಕಳು ಹೋಗಲಿಕ್ಕೆ ಅನಾನುಕೂಲ ಆಗಿರ್ತಕ್ಕಂಥದ್ದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಈಗಾಗಲೇ ಒಂದು ರಸ್ತೆಯನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂತಂದರೆ ಅಲ್ಲಿಯ ಮೋರಿಗಳನ್ನು ಮೊದಲು ಮಾಡಿ ನಂತರ ರಸ್ತೆಯನ್ನು ಮಾಡಬೇಕಾಗ್ತದೆ. ಆದರೆ ಇಲ್ಲಿಯ PWD ಇಂಜಿನಿಯರ್ಗಳು ಇದು ಯಾವುದು ಕೂಡ ಗಮನ ಹರಿಸ್ದೇ ಈ ಮಲೆನಾಡು ಭಾಗದಲ್ಲಿ ಏನು ಜುಲೈ ತಿಂಗಳಲ್ಲಿ ಮತ್ತು ಜೂನ್ ತಿಂಗಳಲ್ಲಿ ಅತ್ಯಂತ ಹೆಚ್ಚಾಗಿ ಮಳೆ ಆಗ್ತದೆ. ಈ ಸಂದರ್ಭದಲ್ಲಿ ಇಂಥ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವೈಜ್ಞಾನಿಕ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನೂ ಕೂಡ ಸುಮಾರು 2-3 ತಿಂಗಳು ಈ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಈ ರಸ್ತೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಅಲ್ಲಿಯ ತನಕ ಈ ಜನ ಏನು ಪಾಪ ಮಾಡಿದ್ರೋ ಗೊತ್ತಿಲ್ಲ, ಇದೇ ಅಂತ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿಯನ್ನು ಈ ಅಧಿಕಾರಿಗಳು ತಂದಿಟ್ಟಿದ್ದಾರೆ. ಲೋಡ್ ಜಾಸ್ತಿ ಹೋಗ್ತಾ ಇದೆ, ಗಮನಿಸ್ತಾ ಇದ್ದೀನಿ. ಆ ಮರದ ಲೋಡ್ ಅಂತೂ ಹಿಂಗಾಡಿ ಎಷ್ಟು ವೆಹಿಕಲ್ ನಮಗೆ ಪಕ್ಕದಲ್ಲಿ ಹೋಗೋಕ್ಕೆ ಭಯ ಆಗ್ತಾ ಇದೆ. ಅಷ್ಟೊಂದು ತೂಗಾಡ್ಕೊಂಡು ಹೋಗ್ತಾ ಇದ್ದೇವೆ ಮರದ ಲೋಡ್ಗಳು. ನಮ್ಮ ಸೀಮೆಗೆ ಹೋಲಿಸ್ಕೊಂಡಂತೂ ಇಲ್ಲಿ ಭಾಳ ಡಿಫ್ರೆನ್ಸ್ ಇದೆ. ಇದು ಅತಿಯಾಗಿ ಮಳೆ ಆಗುತ್ತೆ, ರೋಡ್ ಸುರಕ್ಷಿತವಾಗಿರಬೇಕು. ನಮ್ಮ ಬಯಲು ಸೀಮೆ ಈಗ ರೋಡ್ ಒಂದು ಸ್ವಲ್ಪ ಕಚ್ಚಡ ಇದ್ರೂ ನಡೆಯುತ್ತೆ, ಆದರೆ ಇಲ್ಲಿ ಮಾತ್ರ ಭಾಳ ವರ್ಸ್ಟ್ ಆಗಿಬಿಟ್ಟಿದೆ. ಯಾವ ಸರ್? ತಿಪ್ಟೂರು. ಹೆಸರು? ಕಾಂತರಾಜ್ MS. ಈ ಥರ ರೋಡ್ ಇದೆಯಲ್ಲ, ಹೋಗೋಕ್ಕಾಗುತ್ತಾ? ಕೆಸರು ಗದ್ದೆ ಆಗಿದೆ, ಗದ್ದೆ ನಡ್ಬೋದು. ಈ ಥರ ಈ ಮಳೆಗಾಲದಲ್ಲಿ ಈ ಥರ ರೋಡ್ ಕಾಮಗಾರಿಕೆ ಮಾಡೋಕ್ಕೆ ಭಾಳ ಕಷ್ಟ ಆಗಿದೆ. ಬೇಗ ರೆಡಿ ಮಾಡಿದ್ರೆ ಒಳ್ಳೆಯದು. ಮೇಡಮ್, ಚೆನ್ನಾಗಿದ್ದ ರಸ್ತೆನ ಈಗ ಹಾಳು ಮಾಡಿದ್ದಾರೆ. ಈಗ ಹೌದು ಸರ್, ಚೆನ್ನಾಗಿದ್ದನ್ನೇ ಹಾಳು ಮಾಡಿದ್ದಾರೆ. ಏನು ಮಾಡೋದಕ್ಕಿತ್ತು? ಮಧ್ಯದಲ್ಲೆಲ್ಲ ಹಾಳು ಮಾಡಿದ್ದಾರೆ. ಮಳೆಗಾಲ ಕಳೆದ್ಬಿಟ್ಟು ಮಾಡ್ಬೋದಿತ್ತು. ಈ ಥರ ಮಳೆಗಾಲ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದ್ರೂ ಈ ಥರ ಮಳೆ ಹಿಡಿದಾಗ ಹಿಂಗೆಲ್ಲ ಗೊಂಡಿ ಅಂದರೆ ಸ್ಕೂಲ್ ಮಕ್ಕಳಿಗೂ ಕಷ್ಟ ಇದೆ, ಮತ್ತು ಕಾಲೇಜ್ ಮಕ್ಳಿಗೆ ಕಷ್ಟ ಇದೆ ಹೋಗೋಕ್ಕೆ. ಇನ್ನು ಆಫೀಸಿಗೆಲ್ಲ ಹೋಗ್ತಾ ಇರ್ತಾರೆ ಕೆಲಸಕ್ಕೆ, ಅವ್ರಿಗೆಲ್ರಿಗೂ ತೊಂದರೆ ಆಗುತ್ತೆ. ಹಂಗಾಗಿ ಬೇಗ ರೆಡಿ ಮಾಡಿಸ್ಬೇಕಿತ್ತು ಬೇಸಿಗೆಯಲ್ಲಿ. ಆದರೂ ಮಳೆಗಾಲದಲ್ಲಿ ಮಾಡಿಸ್ತಿದ್ದಾರೆ, ಅದು ಕಷ್ಟನೇ. ಮಳೆಗಾಲದಲ್ಲಿ ಮಾಡಿಸ್ಬಾರ್ದಿತ್ತು, ಬೇಸಿಗೆಯಲ್ಲಿ ಮಾಡಿಸ್ಬೇಕಿತ್ತು ಸರ್. ಏನು ಜಮ್ಮನಹಳ್ಳಿ ಬಾಗಲಕೋಟೆ ಜಮ್ಮನಹಳ್ಳಿ ರಸ್ತೆ ಅದು ಈಗ 1-2 ತಿಂಗಳಲ್ಲಿ ಗುದ್ಲಿ ಪೂಜೆ ಆಗಿದೆ. ಗುದ್ಲಿ ಪೂಜೆ ಆಗಿ ಏನು ಈ ಕಾಂಟ್ರಾಕ್ಟ್ದಾರ್ ಇದಾರೆ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ. ಏನಂದ್ರೆ ಮೊದಲು ಇವರು ಜಲ್ಲಿ ಯಾವ್ದಿದೆ ಜಲ್ಲಿ ಮತ್ತೆ ಎಲ್ಲ ಮೆಟೀರಿಯಲ್ಗಳನ್ನ ಸ್ಟಾಕ್ ಮಾಡ್ಕೋಬೇಕು. ಇವ್ರು ಯಾವುದೇ ರೀತಿ ಏನು ಸ್ಟಾಕ್ ಮಾಡ್ದಲೆ ಏಕಾಏಕಿ ಎಲ್ಲ ಬಗದ್ಬಿಟ್ಟು ಈಗ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದೆ ಅಂದ್ರೆ ದಿನನಿತ್ಯ ಸಾವಿರಾರು ಜನ ತಿರುಗಾಡೋ ಜಾಗ ಅದು.
ನೂರಾರು ಮಕ್ಕಳುಗಳು ತಿರುಗಾಡ್ತಾರೆ. ಏನೇ ಕೆಲಸ ಇದ್ರು ನಮಗೆ ಬಾಗಲಕೋಟೆನೆ ಮುಖ್ಯ ಟೌನ್ ಆಗಿದೆ. ಅದರಿಂದ ಇವ್ರು ಏನು ಬಗ್ದಿದ್ದಾರೆ, ಇದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಿದೀವಿ, ಯಾರು ಇದರ ಕಂಟ್ರಾಕ್ಟರ್ ಅವ್ರಿಗೆ ಎಚ್ಚರಿಕೆನೆ ಕೊಡ್ತಿದೀನಿ. ಇದು ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರು ಸರಿಪಡಿಸ್ಲಿಲ್ಲ ಅಂದ್ರೆ ನಾವು ತುಂಬಾ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಮತ್ತೆ ಏನು ಈಗ ಮೋರಿಗಳಿಗೆ ತೆಗೆದಿದ್ದಾರೆ, ಹೊಂಡ ಆಗಿದೆ, ಅದು ಯಾರು ಬೈಕ್ನವ್ರ ದುಡ್ಡು ಏನಾರು ಆದ್ರೆ ಅವರೇ ಹೊಣೆಗಾರಿಕೆ ಹೊತ್ಕೋಬೇಕಾಗುತ್ತೆ. ಯಾರು ಕಂಟ್ರಾಕ್ಟರ್ ಅವರೇ ಹೊತ್ಕೋಬೇಕಾಗುತ್ತೆ. ಇದನ್ನ ಆದಷ್ಟು ಬೇಗ ಸರಿಪಡಿಸ್ಬೇಕು. ಇಲ್ಲ ಅಂದ್ರೆ ನಮಗೆ ಅಟ್ಲೀಸ್ಟ್ ಈಗ ಏನಿದೆ ಅದಕ್ಕೆ ಜಲ್ದಿ ಮುಚ್ಚಿ ಜನಗಳ ತಿರುಗಾಡಂಗ್ ಮಾಡ್ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದಕ್ಕೂ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ವಾರ ಇದೇ ಗುರುವಾರ ದಿನ ಉಗ್ರ ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲ ಸಾರ್ವಜನಿಕರು ಮಾಡ್ತಾ ಇದೀವಿ. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ.